ಹಲೋ ಎವ್ರಿವಾನ್, ಇವತ್ತು ನಾವು ಮಾಡ್ತಾ ಇರೋ ಡಿಶ್ ಯಾವುದಪ್ಪ ಅಂದರೆ ಉಸ್ಲಿ. ಇದಕ್ಕೆ ಬೇಕಾಗಿರೋದು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ನಾನಿವಾಗ ಸಾಸಿವೆ ಆಮೇಲೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಡ್ತೀನಿ. ಅದು ಚೆನ್ನಾಗಿ ಪಟಪಟ ಅಂದಮೇಲೆ ಇವಾಗ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವನ್ನ ಹಾಕಿ ಸ್ವಲ್ಪ ಹೊತ್ತು ಬಿಡಿ. ಆಮೇಲೆ ಇದಕ್ಕೆ ಉದ್ದ ಉದ್ದ ಕಟ್ ಮಾಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ಹೊತ್ತು ಫ್ರೈ ಆಗಿದ ತಕ್ಷಣ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು. ಯಾಕೆ ಉಪ್ಪು ಆ್ಯಡ್ ಮಾಡ್ತೀವಿ ಅಂದರೆ ಈರುಳ್ಳಿ ಬೇಗನೆ ರೋಸ್ಟ್ ಆಗುತ್ತೆ, ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ಇವಾಗ ಇದು ನೋಡಿ, ನಾನು ತೊಗೊಂಡಿರೋದು ಕಡಲೆಕಾಳು ಅರ್ಧ kg ತೊಗೊಂಡಿದ್ದೀನಿ. ಅದನ್ನು ನಾನು ಓವರ್ನೈಟ್ ಸೋಕ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿರೋ ಅಂಥದ್ದನ್ನು ನೀರನ್ನ ಸಪ್ರೇಟ್ ಮಾಡಿ ಉಸ್ಲಿನ ಮಾತ್ರ ಬಾಣಲಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಸಾಲ್ಟ್ ಬೇಕು ಅಂದ್ರೂ ಸಾಲ್ಟ್ನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಸ್ಲೋವಲ್ಲಿ ಇಟ್ಕೊಂಡು ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೀನಿ. ಒಬ್ಬೊಬ್ಬರು ತುರಿದು ಹಾಕ್ತಾರೆ, ಅದಿನ್ನೂ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಕೊನೆಯದಾಗಿ ನಾನು ಕೊತ್ತಂಬರಿನ ಆ್ಯಡ್ ಮಾಡ್ತೀನಿ. ಕೊತ್ತಂಬರಿ ಆ್ಯಡ್ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಹಾಕ್ಕೊಂಡ್ಬಿಡ್ತೀನಿ. ಸೊ ಆದಷ್ಟು ಚೆನ್ನಾಗಿ ಫ್ರೈ ಮಾಡಿ. ನೀವು ಜೋರಾಗಿ ಇಟ್ಕೊಂಡು ಏನಾದರೂ ಮಾಡಿದ್ರಿ ಅಂದರೆ ಸೀದೋಗುತ್ತೆ. ಸ್ಲೋವಲ್ಲೇ ಇಟ್ಕೊಂಡು ಮಾಡಿ ಇಷ್ಟು. ಸೊ ಇವಾಗ ಟೇಸ್ಟಿ ಆಗಿರುವಂಥ ಉಸ್ಲಿ ರೆಡಿ. ದೇವ್ರಿಗೂ ನೀವು ಇದನ್ನು ನೈವೇದ್ಯವಾಗಿ ಇಡಬಹುದು. ಥ್ಯಾಂಕ್ ಯು.